स्वागत है आपका बी न्यूज नेशन में। मैं हूं आबिद हुसैन शेख। सरकारी प्राथमिक अस्पताल की लापरवाही पर जनता का आक्रोश। बीजापुर के करीब दरगाह झेल के पास सरकारी प्राथमिक आरोग्य केंद्र में चिकित्सा कर्मचारी की लापरवाही का मामला आया सामने। कल स्थानीय एक परिवार ने बच्चे की बीमारी पर अस्पताल पहुंचे तो वहां मौजूद कर्मचारी ने बच्चे की जांच करके कुछ दवाइयां दी थी, जिसके बाद बच्चे की हालत और बिगड़ गई। यहां तक कि बच्चे को बेहोशी की हालत में ही निजी अस्पताल ले जाया गया, जहां पर बड़ी कोशिशों के बाद बच्चे को आज सुबह होश में लाया गया। अब वो खतरे से बाहर है। इस पर आक्रोशित परिवार और गांव के लोगों ने अस्पताल का घेराव करके इस लापरवाही की वजह पूछी, जिस पर एएचओ अधिकारी ने पूरे मामले की छानबीन करने का भरोसा जताया। वहीं लोगों ने सरकारी अस्पताल में मनमानी पैसा लूटने और गरीबों के साथ गंदा बर्ताव करके इलाज से मना करने की भी आरोप अधिकारी से करते हुए अस्पताल प्रशासन पर कड़ी कार्रवाई करके गरीबों के साथ इंसाफ करने की गुहार लगाई। ಅವಾಗಿದ್ರ ಮೇಡಮ್ ಇಲ್ಲ ನಾವೇ ಇದೇವಿ ಗುಳಿಗೆ ಕೊಡ್ತೇವಿ ತಗೊಂಡ್ ಹೋಗಿ ಹಾಕತ್ತಂದ್ರಿ ಗುಳಿಗೆ ಹಾಕ್ಯಾನಿ ಒಟ್ಟು ನನ್ನ ಮಗಳು ಹೇಳಲಗಳ ಯಾವ ದವಾಖಾನ್ಯಾಗ ಒಟ್ಟು ಹುಡುಗಿನೇ ಹಿಡಿಯಲಾಗ್ಯಾರ ಗುಳಿಗೆ ದೋಸ್ ಜಾಸ್ತಿ ಆಗೈತಿ ಇದು ಕಡಿಮೆ ಆಕೈತೆ ಹೋಗಮ್ಮ ಅಂತ ಹೇಳಿ ಕಳಿಸ್ಲತ್ತಾರ ಲಾಸ್ಟ್ನಾಗ ಬಿದ್ರಿ ಬಲ್ ಬಂದು ರಾತ್ರಿ 10 ಗಂಟೆಗೆ ಅಡ್ಮಿಟ್ ಮಾಡ್ಕೊಂಡಿವ್ರಿ ಸಲನ ಮತ್ತೆ ಬಾಟ್ಲಿ ಹಚ್ಚಿದ್ರು ಮತ್ತೆ ಇಲ್ಲಿ ಮುಂಜಾನೆ ಆಕಿ ಸ್ವಲ್ಪ ಕಣ್ ತೆಗ್ದಾಳಮ್ಮ ಪರವಾಗಿಲ್ಲ ಹೋಗತ್ತಂದ್ರ ಬಂದ್ವಿ ಇಲ್ಲಿ ಬಂದು ಏನೇ ಕೇಳಾಕತ್ತಿಲ್ಲ ನಾವೇನು ಸೌಲಭ್ಯ ಇದನ್ನೇ ಮಾಡಲಾಗಾರ ಕೇರ್ಲೆಸ್ ಮಾಡ್ಲತ್ತಾರ ಇನ್ನೂ ಆದ್ರೂ ಕೇರ್ಲೆಸ್ ಇಷ್ಟೆಲ್ಲ ಆಗೈತೆ ಅಂದ್ರೂ ಮತ್ತೆ ಕೇರ್ಲೆಸ್ ಮಾಡ್ಲತ್ತಾರ ಒಳಗಿಂದ ಯಾರು ಒಬ್ರು ಹೊರಗೆ ಬರಲಾಗ್ಯಾರ ಹಂಗಿಲ್ಲ ಯೋಚನೆ ಮಾಡಲ್ಲ ಡಾಕ್ಟರ್ ಸಿಸ್ಟರ್ ಹೆಸರೇನು? ಆಕೆ ಹೆಸರು ಅಶ್ವಿನಿ ರೀ. ಅಶ್ವಿನಿ ಅಂತ ಯಾವಾಗ ಕೊಟ್ಟಾರ ಅದು? ನಿನ್ನೆ ಬೆಳಗ್ಗೆ 11:30 ಕೊಟ್ಟಾರಿ ಟ್ಯಾಬ್ಲೆಟ್ಸ್. ಅದು ತಗೊಂಡ್ ಹೋದ ತಕ್ಷಣ ಹಾಕೇ ಬಿಟ್ಟಿನ್ರಿ ನಾ ಸೀತಾ ಭಾಳ ಆಗೈತೈತೆ ನನ್ನ ಮಗಳಿಗೆ ನೆಗಡಿ ಭಾಳ ಆಗೈತತ್ತ ಆಕೆ ಹಾಕೋ ಕೂಡಲೇ ನಾ ಮಕ್ಕೊಂದೇ ಬಿಟ್ಟಾಳ್ರಿ. ಎಷ್ಟು ಜನ ಕೊಟ್ಟಾರ ಅವ್ರು? ಅವ್ರು ಎಷ್ಟು ಜನ ಕೊಟ್ಟಾರ ಬಿಟ್ಟಾರ ಗೊತ್ತಿಲ್ಲ. ನನ್ನ ಮಗಳಿಗೆ ಮಾತ್ರ ಹಿಂಗಾಗೈತಿ. ಮಗರು ಇನ್ನ ಎಚ್ಚರಿ ಇಲ್ಲ. ಇದಕ್ಕೆ ಏನ್ ಮಾಡ್ಬೇಕು ಅವ್ರಿಗೆ ಹೇಳ್ರಿ ನೀವು. ನಿಮ್ಮ ಹೆಸರು ಹೇಳ್ರಿ. ರೇಣುಕಾ. ಮಕ್ಕಳು ಏನ್ರಿ ನೋಡ್ತಾರೆ ನೋಡ್ಕೊಟ್ಟಾರ ಅವ್ರೇ ಏನಂದ್ರಿ ಸಿಸ್ಟರ್ ಅವರು ನಾ ಸಿಸ್ಟರ್ ನೀ ಸಿಸ್ಟರ್ ಹೋಗಿ ಹಾಕಮ್ಮ ಅಂತಂದ್ರಿ ನನಗ ಹಾಕಿದ ಮ್ಯಾಗ ನನ್ನ ಮಗಳು ಹಿಂಗಾಗ್ಯಾಳ್ರಿ ಈ ಸ್ಥಿತಿ ಬಂದಾಳ ನನ್ನ ಮಗಳು. ಜ್ವರ ಬರೀ ನೆಗಡಿ ಅಂತ ಬಂದಿದ್ರಿ? ನೆಗಡಿ ಕೆಮ್ಮು ಬಂದಿದೆ ರೀ. ಫೋನ್ ಹಚ್ಚಿದ್ದೀವಿ, ಅದನ್ನ ವಿಚಾರ ಮಾಡ್ತೀನಿ. ಅದು ಏನಾಗೋದಿಲ್ಲ. ನೀರು सॉल्व करते सवाल नहीं बात की नहीं दिखाते खास की जाते पहली बार चाहते नहीं है सरकार तो नहीं आती है हमारे वास्ते इनको टाइम नहीं दिया हमारी बात नहीं सुनी तो कैसा है ना हमारा जो भी ये है वो सब ये करते हैं
ಡಾಕ್ಟರ್ ಸುರೇಶ್ ಚೌಹಾಣ್ RCH ಅಧಿಕಾರಿಯಾಗಿ ಮಾತಾಡ್ತಿದ್ದೀನಿ. ಈಗ ಒಂದು 15 ನಿಮಿಷ ಹಿಂದೆ ನಮಗೆ ಗೊತ್ತಾಯಿತು, ನಿನ್ನೆ ಪೇಷಂಟ್ ಬಂದಾಗ ಮಗುವಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದು, ಆ ಮಗು ನಿದ್ರೆಯಲ್ಲಿ ಹೋಗಿ ಮಗು ಸಮಸ್ಯೆ ಆಗಿ ಅವರು ಪಾಲಕರು ಆ ಮಗುನ ಅಶ್ವಿನಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ನಾನು ಡಾಕ್ಟರ್ ಬಿದ್ರಿ ಅವರಿಗೆ ಮಾತಾಡಿಕೊಂಡು ಆ ಮಗುವಿನ ಪರಿಸ್ಥಿತಿ ವಿಚಾರ ಮಾಡಿದ್ದೀವಿ. ಅದಾದಮೇಲೆ ಇಲ್ಲಿ ದರ್ಗಾ UPSCಗೆ ಬಂದು ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಾವು ಇಲ್ಲಿ ನಾನು ಮತ್ತು ಇನ್ನೊಬ್ಬರು ಪ್ರೋಗ್ರಾಮ್ ಆಫೀಸರು ಬಂದಿದ್ವಿ. ಅದನ್ನು ಪಾಲಕರ ಜೊತೆ ಮಾತಾಡಿಕೊಂಡು ಆಮೇಲೆ ಮುಖಂಡರ ಜೊತೆ ಎಲ್ಲ ಚರ್ಚೆ ಮಾಡಿ ಅದು ಏನಾಗಿದೆ ಅದನ್ನು ಸವಿವರವಾಗಿ ನಾವು ಪರಿಶೀಲನೆ ಮಾಡಿ ಡೆಫಿನೆಟಾಗಿ ನಮ್ಮ ಕಡೆ ಏನಾದರೂ ಒಂದು ಲೂಫೋಲ್ ಇತ್ತು, ಏನಾದರೂ ಸಮಸ್ಯೆ ಇತ್ತು ಅಂದರೆ ಡೆಫಿನೆಟ್ಲಿ ನಾನು ಅದನ್ನು ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ಪರಿಶೀಲಿಸಿ ಅದನ್ನು ಕ್ರಮ ತಗೋತೀವಿ. ಆಮೇಲೆ ನಮ್ಮ ತಾಯಿಯಂದಿರು ಅಕ್ಕ ತಂಗಿಯರು ಎಲ್ಲ ಹೇಳಿದರು, ಇಲ್ಲಿ ಬರುವಂಥ ರೋಗಿಗಳಿಗೆ ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ ಸಿಬ್ಬಂದಿಯವರು ಅಂತ. ಅದರ ಬಗ್ಗೆಯೂ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ. ಹೌದು. ಈಗ ಏನಾಗ್ತದೆ ಸರ್, ಕೆಲವೊಂದು ಮಾತ್ರೆಗಳು ಈಗ ಸರ್ಕಾರದ ಈಗ ಅಂದ್ರೆ ಕೆಲವೊಂದು ಮಾತ್ರೆಗಳು ತಾವು ಹೇಳ್ದಂಗೆ ಸಿರಪ್ ಕೊಡ್ಬೋದು, ಬಟ್ ಕೆಲವೊಂದು ಮಾತ್ರೆ ನಾವು ಅದನ್ನು ಪಾರ್ಟ್ ಮಾಡಿ ಕೊಡ್ತೀವಿ. ಈಗ ಪ್ಯಾರಾಸಿಟಮೋಲ್ ಒಂದು ಟ್ಯಾಬ್ಲೆಟ್ 500 mg ಇರ್ತವೆ, ಅದನ್ನು 4 ಭಾಗ ಮಾಡಿ ವಯಸ್ಸಿಗನುಗುಣವಾಗಿ ಕೊಡೋಕ್ಕೆ ನಾವು ಹೇಳ್ತೀವಿ. ಅದನ್ನು ನೋಡ್ತೀವಿ ಸರ್, ಅದು ಯಾವ ಥರ ಇದು ಆಗ್ತಾ ಇದೆ. ಸಿರಪ್ ಬಗ್ಗೆನೂ ಅದರ ವ್ಯವಸ್ಥೆ ಮಾಡೋಕ್ಕೆ ನಾವು ಕ್ರಮ ಕೊಡ್ಬೋದು. ಟ್ಯಾಬ್ಲೆಟನ್ನು ನಾವು ಅದು ಪಾರ್ಟ್ ಮಾಡಿ ಕೊಡ್ಬೋದು, ಭಾಗ ಮಾಡಿ, ಅಂದರೆ ಆ ವಯಸ್ಸಿಗನುಗುಣವಾಗಿ ಎಷ್ಟು ಡೋಸ್ ಆಗ್ತದೆ ಅದನ್ನು ನಾವು ಕೊಡ್ಬೋದು. ಮೇಲ್ನೋಡಿ ಈಗ ಸದ್ಯ ಮಗು ಸುರಕ್ಷಿತವಾಗಿ ಆರಾಮಾಗಿದೆ, ಮಗುವಿಗೆ ಈಗ ಔಟ್ ಆಫ್ ಡೇಂಜರ್, ಅದು ಮಗುವಿಗೆ ಏನು ತೊಂದರೆ ಇಲ್ಲ. ಮುಂದೆ ಅದು ಆ ಥರ ಆಗಲಾರ್ದಂಗೆ ನಾವು ಅದು ನೋಡಿದಾಗ ಈಗ ಮಗು ಏನಾಗಿದೆ ಸರ್, ಈಗ ಅಲ್ಲಿ ಹಾಸ್ಪಿಟಲ್ ಕೇಸ್ ಶೀಟ್ ನೋಡಿಕೊಂಡು ಏನಾಗಿತ್ತು ಮಗುವಿಗೆ ಅದನ್ನು ನೋಡಿಕೊಂಡು ನಾವು ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।